ಓಂ ನಮ ಶಿವಾಯ. ಎಲ್ಲರಿಗೂ ನಮಸ್ಕಾರ. ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿದಾಗ ಅಲ್ಲಿ ಪ್ರದಕ್ಷಿಣೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪುರುಷರಾದರೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅದೇ ಮಹಿಳೆಯರಾಗಲಿ ಸ್ತ್ರೀಲಾಗಲಿ ಏನು ಮಾಡಬೇಕಪ್ಪ ಅಂದರೆ ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು. ಅಲ್ಲಿ ಮೊಕಾಳ ಮೇಲೆ ನಿಂತುಕೊಂಡು ಪ್ರಸಾದವಾಗಿ ಕುಂತು ನಮಸ್ಕಾರ ಮಾಡ್ಕೋಬೇಕಂತ ಶಾಸ್ತ್ರ. ಅದ್ರ ಸಲುವಾಗಿ ಸ್ವಲ್ಪ ನಮಸ್ಕಾರ ಮಾಡೋದರಲ್ಲಿ ಪುರುಷರು ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು, ಗಂಡು ದೇವರು ಇರ್ತಾರೆ ದೇವಸ್ಥಾನಕ್ಕೆ ಹೋದಾಗ, ಅಂಥ ದೇವರಿಗೆ ಅವ್ರ ಪಾದಗಳನ್ನು ನೋಡಿ ನಮಸ್ಕಾರ ಮಾಡಬೇಕು. ಅದೇ ವಿಧವಾಗಿ ಸ್ತ್ರೀ ದೇವತೆಗಳು ಇರುವಾಗ ಅವ್ರ ಮುಖನಿಂದ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡ್ಕೋಬೇಕು. ಇದು ದೇವಸ್ಥಾನದಲ್ಲಿ ಇರುವಂಥ ಒಂದು ಆಗಮ ಶಾಸ್ತ್ರ ಪ್ರಕಾರ ಒಳ್ಳೆ ರೀತಿ ಆಗುತ್ತೆ. ಯಾವಾಗಲೂ ಆಗಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡ್ರೆ ಆ ವೈಬ್ರೇಷನ್ನೇ ಚೆನ್ನಾಗಾಗತ್ತೆ, ಮನಃಶಾಂತಿ ಸಿಗುತ್ತೆ. ಅದೇ ವಿಧವಾಗಿ ಪರ್ವ ದಿನಗಳಲ್ಲಿ ಹೋದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಎಂಥ ಬಿಜಿ ಶೆಡ್ಯೂಲ್ ಇರಲಿ, ಎಂಥ ಏನೇ ಒಂದು ಒತ್ತಡ ಇರಲಿ, ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡ್ರೆ ಒಂದು ರೀತಿ ದೋಷ ಎಲ್ಲ ಹೋಗಿಬಿಡುತ್ತೆ, ಪ್ರಶಾಂತತೆ ಆಗುತ್ತೆ. ಕಾರಣ ಏನಂದರೆ ಅಲ್ಲಿರುವಂಥ ಯಂತ್ರ ಮಂತ್ರ ತಂತ್ರ ಎಲ್ಲ ಪೂಜೆಗಳು ವೈಬ್ರೇಟೆಡ್ ಆಗ್ತವೆ. ಅದ್ರ ಸಲುವಾಗಿ ಸಾಧ್ಯವಾದಾಗೆಲ್ಲ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಳ್ರಿ, ಒಳ್ಳೆ ರೀತಿ ಚೆನ್ನಾಗಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಓಂ ನಮಃ ಶಿವಾಯ.